ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸಮಸ್ತ ವೀಕ್ಷಕರೆಲ್ಲರಿಗೂ ಸಹಿತ ನಮಸ್ಕಾರವನ್ನು ಮಾಡುತ್ತಾ ಆ ಭದ್ರಕಾಳಿ ಅಮ್ಮನವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಇವತ್ತಿನ ಈ ಒಂದು ವಿಚಾರ ಏನು ಅಂದರೆ, ಶ್ರೀ ಓಂ ಶಕ್ತಿ ಭದ್ರಕಾಳಿ ಅಮ್ಮನವರ ವರ್ಧಂತಿ ಮಹೋತ್ಸವ ಹತ್ರ ಬರ್ತಾ ಇರತಕ್ಕಂಥದ್ದು. ಇದೇ ಬರತಕ್ಕಂಥ ದಿನಾಂಕ 19/2/2025 20/2/2025 ಅಂದರೆ ಬುಧವಾರ ಮತ್ತು ಗುರುವಾರ ಫೆಬ್ರವರಿ ತಿಂಗಳು. ಆ ದಿವಸ ಅಮ್ಮನವರ 13ನೇ ವರ್ಷದ ವರ್ಧಂತಿ ಮಹೋತ್ಸವ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. 2 ದಿನಗಳ ಕಾಲ ಅಮ್ಮನವರ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಲಿಕ್ಕಿರತಕ್ಕಂಥದ್ದು. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವತಿಯ ಸೇವೆಯನ್ನ ಮಾಡಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ವಿವರ ಈ ರೀತಿಯಾಗಿರ್ತಕ್ಕಂಥದ್ದು. 19ನೇ ತಾರೀಕಿನ ದಿವಸ ಬೆಳಗ್ಗೆ, ಫೆಬ್ರವರಿ 19ನೇ ತಾರೀಕಿನ ದಿವಸ ಬೆಳಗ್ಗೆ ಪಂಚಗವ್ಯ ಹವನ ಅಂದರೆ ದೇವಸ್ಥಾನವನ್ನ ಶುದ್ಧಿ ಮಾಡುವಂತಹ ಪ್ರೀತ್ಯರ್ಥವಾಗಿ ಆಲಯವನ್ನ ಶುದ್ಧಿಯನ್ನ ಮಾಡುವುದಕ್ಕೋಸ್ಕರವಾಗಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಾಗ ದೇವಾಲಯವನ್ನ ಶುದ್ಧಿಯಾಗಿ ಇರುತ್ತದೆ. ಆದರೂ ಸಹಿತ ಕರ್ಮಕ್ಕೆ ಮತ್ತೊಂದಷ್ಟು ಶುದ್ಧಿ ಹೇಳುವಂಥದ್ದು ಬೇಕಾಗುವುದರಿಂದ ಕರ್ಮ ಶುದ್ಧಿಗೋಸ್ಕರವಾಗಿ ಆಲಯ ಶುದ್ಧಿಗೋಸ್ಕರವಾಗಿ ಪಂಚಗವ್ಯ ಹವನ, ಹಾಗೆ ಕೂಷ್ಮಾಂಡ ಶುದ್ಧಿ, ಕೂಷ್ಮಾಂಡ ಹವನ, ಮಹಾಸಂಕಲ್ಪ, ಕಂಕಣ ಧಾರಣೆ, ಇದಿಷ್ಟು 19ನೇ ತಾರೀಕಿನ ದಿವಸ ಬೆಳಗ್ಗೆ ನಡೆಯುವಂತಹ ಕರ್ಮಗಳು. ಹಾಗೆ 19ನೇ ತಾರೀಕಿನ ದಿವಸ ಸಾಯಂಕಾಲ ನಡೆಯುವಂತಹ ಪೂಜಾ ಕರ್ಮ ಈ ರೀತಿಯಾಗಿರ್ತಕ್ಕಂಥದ್ದು. ಸಾಯಂಕಾಲ ಗಣಪತಿಯ ಪೂಜೆ, ಹಾಗೆ ಮಹಾಸಂಕಲ್ಪ, ಆನಂತರ ಯಾಗಶಾಲಾ ಪ್ರವೇಶ, ಯಾಗಶಾಲೆಯನ್ನ ಪ್ರವೇಶವನ್ನ ಮಾಡುವಂಥದ್ದು. ಆನಂತರ ಅಗ್ನಿ ಮಂಥನ ಅಂದ್ರೆ ದೊಡ್ಡ ದೊಡ್ಡ ಕರ್ಮಗಳನ್ನ ಮಾಡುವಾಗ ಇಂತಹ ವಾರ್ಷಿಕ ಕಾರ್ಯಕ್ರಮವನ್ನ, ಕಲಾವೃದ್ಧಿ ಹವನವನ್ನ, ದೊಡ್ಡ ದೊಡ್ಡ ಕರ್ಮಗಳನ್ನ ಮಾಡುವಾಗ ಅಗ್ನಿಯನ್ನ ಮಂಥನವನ್ನ ಮಾಡಬೇಕು ಎಂಬುದಾಗಿ ಹೇಳ್ತದೆ. ಅಂದ್ರೆ ಅಗ್ನಿಯನ್ನ ಕಡೆದೇ ಅಗ್ನಿಯನ್ನ ಎತ್ತಬೇಕು ಎಂಬುದಾಗಿ, ಲೌಕಿಕ ಅಗ್ನಿಯಲ್ಲ ಅಗ್ನಿಯನ್ನ ಕಡಿಯಬೇಕು ಎಂಬುದಾಗಿ. ಹಾಗಾಗಿ ಅಗ್ನಿಯನ್ನ ಉತ್ಖನನವನ್ನ ಮಾಡುವಂಥದ್ದು. ಆ ಅಗ್ನಿಯನ್ನ ಉತ್ಖನನವನ್ನ ಮಾಡುವುದನ್ನ ನೋಡುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಹೇಗೆ ಋಷಿಮುನಿಗಳು ಹಿಂದಿನ ಕಾಲದಲ್ಲಿ ಅಗ್ನಿಯನ್ನ ಕಡೆದು ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ರು ಎಂಬುವಂತಾಗಿ ಇರುವಂಥದ್ದು. ಹಾಗಾಗಿ ಅಗ್ನಿ ಮಂಥನವನ್ನ ಇರುವಂಥದ್ದು. ಅಗ್ನಿ ಮಂಥನವನ್ನ ಆದ ನಂತರ ಅಗ್ನಿಯನ ಜನನ ಆದ ಮೇಲೆ ಅಗ್ನಿಯನ್ನ ಪ್ರತಿಷ್ಠಾಪನೆ, ಯಾಗ ಕುಂಡದಲ್ಲಿ, ಹೋಮಕುಂಡದಲ್ಲಿ ಅಗ್ನಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು. ಹಾಗೆ ಬ್ರಹ್ಮಕಲಶ ಪ್ರತಿಷ್ಠೆ, ದೇವರ ಕಲಾವೃದ್ಧಿ ಹವನಕ್ಕೆ ಬ್ರಹ್ಮಕಲಶ ಪ್ರತಿಷ್ಠೆ ಆಗುವಂಥದ್ದು. ಕಲಾವೃದ್ಧಿ ಹವನ ಎಂಬುದಾಗಿ ನಾವು ಹೇಳುತ್ತೇವೆ. ಅಂದ್ರೆ 2 ವರ್ಷಕ್ಕೊಮ್ಮೆ ದೇವರಿಗೆ ಕಲಾವೃದ್ಧಿಯನ್ನ ಕೊಡಬೇಕು. ಅಂದ್ರೆ 2 ವರ್ಷಕ್ಕೊಂದು ಸಲ ದೇವರ ಶಕ್ತಿಯನ್ನ ತುಂಬುವಂಥದ್ದನ್ನ ಕಲಾವೃದ್ಧಿ ಎಂಬುದಾಗಿ ಹೇಳುವಂಥದ್ದು. ಹಾಗಾಗಿ ಕಲಾವೃದ್ಧಿಯ ಹವನಕ್ಕೆ ಬೇಕಾದಂತಹ ಪೂಜಾ ಕರ್ಮಗಳು 19ನೇ ತಾರೀಕಿನ ದಿವಸ ಸಾಯಂಕಾಲ ಬ್ರಹ್ಮಕಲಶ ಪ್ರತಿಷ್ಠೆ, ಬ್ರಹ್ಮಕಲಶ ಪ್ರತಿಷ್ಠೆ, ಇಂತಹ ಕರ್ಮಗಳಿಗೆ ಬ್ರಹ್ಮಕಲಶ ಪ್ರತಿಷ್ಠೆ ಆಗುವಂಥದ್ದು. ತದನಂತರವಾಗಿ ತತ್ವಕಲಾ ಹೋಮ ನಡೆಯುವಂಥದ್ದು, ಕಲಾವೃದ್ಧಿಯ ಹೋಮ ನಡೆಯುವಂಥದ್ದು. ಹಾಗೆ ಮಂಡಲ ದರ್ಶನ, ಆನಂತರ ಕಲಶ ಸ್ಥಾಪನೆ, ಇದಿಷ್ಟು ಕರ್ಮಗಳು 19ನೇ ತಾರೀಕಿನ ದಿವಸ ಸಾಯಂಕಾಲ ನಡೆಯುವಂತಹ ಕರ್ಮ. ಹಾಗೆ ಮರು ದಿವಸ ಅಂದ್ರೆ 20ನೇ ತಾರೀಕು 20/2/2025 ಗುರುವಾರ ದಿವಸ ಅಮ್ಮನವರ ವರ್ಧಂತಿ ಮಹೋತ್ಸವ ಅಂದ್ರೆ ಪ್ರತಿಷ್ಠೆಯಾಗಿ ಈ ದೇವಾಲಯ ನಿರ್ಮಾಣವಾಗಿ 13 ವರ್ಷಗಳು ಗತವಾಗಿದೆ. ಅಂದ್ರೆ 13 ವರ್ಷ ಮುಕ್ತಾಯವಾಗುತ್ತಾ ಇರುವಂಥದ್ದು. ಹಾಗಾಗಿ ವರ್ಧಂತಿ ಮಹೋತ್ಸವ ಎಂಬುದಾಗಿ ನಾವು ಹೇಳುತ್ತೇವೆ. ಹಾಗಾಗಿ ಆ ದಿವಸ ವಿಶೇಷ ಕರ್ಮ ಹೇಳುವಂಥದ್ದು ನಡೆಯುವಂಥದ್ದು. ಆ ದಿವಸ ಬೆಳಗ್ಗೆ ಅಮ್ಮನವರಿಗೆ ಫಲಪಂಚಾಮೃತಾಭಿಷೇಕ, ಹಾಗೆ ಮಹಾಸಂಕಲ್ಪ, ಗಣಪತಿ ಪೂಜೆ,
ಹಾಗೆ ಮಹಾಗಣಪತಿಯ ಪ್ರೀತ್ಯರ್ಥವಾಗಿ 1008 ಮೋದಕದಿಂದ ಮಹಾಗಣಪತಿಗೆ ಗಣಪತಿಯ ಮೂಲ ಮಂತ್ರದಿಂದ ಹವನ. ಅಥರ್ವ ಶೀರ್ಷ ಸೂಕ್ತದಲ್ಲಿ ಬರುತ್ತದೆ. ಗಣಪತಿಯ ಅಥರ್ವ ಶೀರ್ಷ ಸೂಕ್ತದಲ್ಲಿ ಬರುವಂತದ್ದು ಮಂತ್ರ ಏನು ಅಂದ್ರೆ, ಯೋ ಮೋದಕ ಸಹಸ್ರೇಣ ಯಜತಿ ಸವಾಂಛಿತ ಫಲಮವಾಪ್ನೋತಿ ಎಂಬುದಾಗಿ ಬರುವಂಥದ್ದು. ಅಂದ್ರೆ ಯಾವ ವ್ಯಕ್ತಿಯು 1008 ಮೋದಕದಿಂದ ಹವನವನ್ನ ಹೋಮವನ್ನ ಮಾಡ್ತಾನೋ ಅವನ ವಾಂಛಿತ ಫಲ, ಏನು ಆಸೆಗಳಿರ್ತದೆಯೋ ಅದನ್ನೆಲ್ಲವನ್ನ ಗಣಪತಿ ಈಡೇರಿಸ್ತಾನೆ ಎಂಬುದಾಗಿ. ಪ್ರತಿ ವರ್ಷವೂ ಸಹಿತ ನಮ್ಮ ದೇವಾಲಯದಲ್ಲಿ ಮಹಾಗಣಪತಿಗೆ 1008 ಮೋದಕದಿಂದ ಹವನವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಸಹಿತ 1008 ಮೋದಕದಿಂದ ಮಹಾಗಣಪತಿಗೆ ಗಣಪತಿಯ ಮೂಲಮಂತ್ರ ಹವನ, ಹಾಗೆ ಸುಬ್ರಹ್ಮಣ್ಯ ಮೂಲಮಂತ್ರ ಹವನ, ನಾಗದೇವರ ಪ್ರೀತ್ಯರ್ಥವಾಗಿ ನಾಗದೇವರ ಮೂಲಮಂತ್ರ ಹವನವನ್ನ ಮಾಡಿ, ಹಾಗೆ ತತ್ವಕಲಾ ಹೋಮ ಅಂದ್ರೆ ಶಕ್ತಿಯನ್ನ, ಆ ಭಗವತಿಗೆ ಶಕ್ತಿಯನ್ನ ತುಂಬುವಂತಹ ಕರ್ಮಕ್ಕೆ ತತ್ವಕಲಾ ಹೋಮ ಎಂಬುದಾಗಿ ಹೇಳುತ್ತೇವೆ. ಆ ತತ್ವಕಲಾ ಹೋಮ, ಆ ನಂತರ ಬ್ರಹ್ಮ ಕಲಶಾಭಿಷೇಕ. ಮುಂಚಿನ ದಿವಸ ಅಂದ್ರೆ 19ನೇ ತಾರೀಕಿನ ದಿವಸ ಏನು ಬ್ರಹ್ಮ ಕಲಶ ಪ್ರತಿಷ್ಠೆಯನ್ನ ಮಾಡಿರ್ತೇವೋ ಆ ಬ್ರಹ್ಮ ಕಲಶವನ್ನ ಆ ಭಗವತಿಗೆ ಅಭಿಷೇಕವನ್ನ ಮಾಡುವಂಥದ್ದು. ತದನಂತರವಾಗಿ ಚಂಡಿ ಪಾರಾಯಣ, ಚಂಡಿ ಯಾಗ ನಡೆಯುವಂಥದ್ದು. ಈಗೇನು ನನ್ನ ಹಿಂದೆ ಏನು ವಿಡಿಯೋನ ನೋಡ್ತಾ ಇದ್ದೀರೋ ಅದು ಹಿಂದಿನ ವರ್ಷ ಅಂದ್ರೆ 2024 ಫೆಬ್ರವರಿ 2024 ಅದರಲ್ಲಿ ನಡೆದಂತಹ ಕಾರ್ಯಕ್ರಮ, 20ನೇ ತಾರೀಕಿನ ದಿವಸ ನಡೆದಂತಹ ಕಾರ್ಯಕ್ರಮ ಅದು. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಮಹತ್ತರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅದೇ ರೀತಿಯಾಗಿ ಕರ್ಮಗಳು ಶಾಸ್ತ್ರ ಕ್ರಮೇಣವಾಗಿ ನಡೆಯುವಂಥದ್ದು. ಈ ವರ್ಷ 2 ದಿನಗಳ ಕಾಲ ನಡೆಯುತ್ತದೆ. ಹಿಂದಿನ ವರ್ಷ 1 ದಿನದ ಕಾರ್ಯಕ್ರಮವಾಗಿತ್ತು. ಆದರೆ ಈ ವರ್ಷ ಕಲಾವೃದ್ಧಿ ಹವನವಾಗಿರುವುದರಿಂದ 2 ದಿನಗಳ ಕಾಲ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಹಾಗೆ ಆ ದಿವಸ 20ನೇ ತಾರೀಕಿನ ದಿವಸ ಚಂಡಿಯಾಗ ಆಗಿ ಮಧ್ಯಾಹ್ನ ಸರಿಸುಮಾರು 12ರಿಂದ 12 ಗಂಟೆ 30 ನಿಮಿಷಕ್ಕೆ ಎಲ್ಲ ಹೋಮದ ಮಹಾಪೂರ್ಣಾಹುತಿ, ಚಂಡಿಯಾಗದ ಮಹಾಪೂರ್ಣಾಹುತಿ ಸನ್ನಿಹಿತ ಆಗಲಿಕ್ಕಿದೆ. ಹಾಗೆ ಮಹಾಪೂರ್ಣಾಹುತಿಯನ್ನ ಮುಗಿಸಿ ಆ ಭಗವತಿಗೆ ಮಹಾಮಂಗಳಾರತಿ, ವಾದ್ಯ ಘೋಷದೊಂದಿಗೆ ಮಹಾಮಂಗಳಾರತಿ, ನಾನಾ ವಿಧವಾದಂತಹ ಮಹಾಮಂಗಳಾರತಿಯೊಂದಿಗೆ ಆ ಮಧ್ಯಾಹ್ನದ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯವಾಗುವಂಥದ್ದು. ಆ ನಂತರ ಅನ್ನದಾಸೋಹ, ಅನ್ನದಾನ ಪ್ರಸಾದ ವಿನಿಯೋಗ ನಡೆಯಲಿಕ್ಕಿದೆ. ಪ್ರತಿ ವರ್ಷವೂ ಸಹಿತ ದೇವಾಲಯದಲ್ಲಿ ಅನ್ನದಾಸೋಹವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರತಿ ಶುಕ್ರವಾರವೂ ಸಹಿತ ದೇವಾಲಯದಲ್ಲಿ ಅನ್ನದಾಸೋಹ ನಡೀತಾ ಇದೆ. ಆ ದಿವಸವೂ ಸಹಿತ ಅನ್ನದಾಸೋಹವನ್ನ ಮಾಡಿ, ತದನಂತರ 20ನೇ ತಾರೀಕಿನ ದಿವಸ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಅಮ್ಮನವರ ಉತ್ಸವ, ಅಂದ್ರೆ ಯಾವ ದೇವಸ್ಥಾನದಲ್ಲಿಯೂ ಸಹಿತ ಅವರ ಆ ದೇವರ ಉತ್ಸವ ಮೂರ್ತಿ ಎಂಬುದಾಗಿರುತ್ತದೆ. ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಒಂದು ಪ್ರದಕ್ಷಿಣೆಯನ್ನ ಬರಬೇಕು. ದೇವರು ಆ ದಿವಸ ತನ್ನ ವರ್ಧಂತಿ ಮಹೋತ್ಸವ ದಿವಸ ಹೊರಗಡೆ ಹೋಗಿ, ತನ್ನ ಆಲಯವನ್ನದಿಂದ ಹೊರಗಡೆ ಹೋಗಿ ಎಲ್ಲರ ಇರತಕ್ಕಂಥ ಭಕ್ತರನ್ನ ಆಶೀರ್ವಾದವನ್ನ ಮಾಡಿ ಅವರು ಕೊಟ್ಟಂತಹ ಪೂಜೆ ಪುನಸ್ಕಾರಗಳನ್ನ ತೆಗೆದುಕೊಂಡು ತನ್ನ ಮತ್ತೆ ಸ್ವಸ್ಥಾನಕ್ಕೆ ಬರುವಂಥದ್ದು ಉತ್ಸವ. ಹಾಗಾಗಿ ಆ ದಿವಸ 4 ಗಂಟೆಗೆ ಆ ಭಗವತಿ ಅಮ್ಮನವರು ಹೊರಗಡೆ ಬಂದು ಉತ್ಸವವನ್ನ ವಾದ್ಯ ಘೋಷದೊಂದಿಗೆ, ನಾನಾ ವಿಧವಾದಂತಹ ವಾದ್ಯ ಘೋಷದೊಂದಿಗೆ ಅಮ್ಮನವರ ಉತ್ಸವ ಹೊರಡುವಂಥದ್ದು. ಹಾಗೆ 7 ಗಂಟೆ ಸಾಯಂಕಾಲ 7 ಗಂಟೆ 30 ನಿಮಿಷಕ್ಕೆ ತನ್ನ ಮತ್ತೆ ಸ್ವಸ್ಥಾನಕ್ಕೆ ಬರುತ್ತಾಳೆ ಉತ್ಸವವನ್ನ ಮುಗಿಸಿ. 7 ಗಂಟೆ 30 ನಿಮಿಷಕ್ಕೆ ರಂಗಬಲಿಯನ್ನ ನೆರವೇರಿಸಿ, ತದನಂತರವಾಗಿ ಮತ್ತೆ ಅಮ್ಮನವರಿಗೆ ಮಹಾಮಂಗಳಾರತಿಯನ್ನ ಮಾಡಿ ಅಮ್ಮನವರಿಗೆ ಶಯನ ಕಾರ್ಯಕ್ರಮವನ್ನ ಮಾಡುವಂಥದ್ದು, ರಾಜೋಪಚಾರ ಸೇವೆಯನ್ನ ಮಾಡಿ ಶಯನೋತ್ಸವವನ್ನ ಮಾಡುವಂಥದ್ದು. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ 2 ದಿನಗಳ ವಿಜೃಂಭಣೆಯಿಂದ ನಡೆತಕ್ಕಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗಿಯಾಗಿ ಆ ಭಗವತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೆ. ಮತ್ತೊಮ್ಮೆ ಆ ಭಗವತಿಯನ್ನ ಆರಾಧನೆಯನ್ನ ಮಾಡುವಂಥದ್ದು ಒಂದು ಸದವಕಾಶವನ್ನು ನಾವು ನಿಮಗೆ ಮಾಡಿಕೊಡುತ್ತಾ ಇದ್ದೇವೆ. ತಾವು ಬಂದು ತನು ಮನ ಧನ ಸಹಾಯವನ್ನ ಮಾಡಿ ಆ ಭಗವತಿಯ ಪೂಜೆಯಲ್ಲಿ ತಾವೆಲ್ಲ ಕೃತಾರ್ಥರಾಗಬೇಕು. ಹಾಗೆ
ಸೇವೆಗೆ ಬರಸ್ತಕ್ಕಂಥವರು ಮುಂಚಿತವಾಗಿ ಬಂದು ಸೇವೆಗಳನ್ನು ಬರೆಸಿಕೊಳ್ಳಬೇಕು. ಸೇವೆಯ ವಿವರವನ್ನ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ಸೇವೆಗೆ ಬರೆಸ್ತಕ್ಕಂಥವರು ಮುಂಚಿತವಾಗಿ ಬಂದು ತಮಗೆ ಯಾವ ಸೇವೆಯನ್ನ ಬರೆಸಬೇಕು ಆ ಸೇವೆಯನ್ನ ಬಂದು ಬರೆಸಿಕೊಳ್ಳಬಹುದು. ಅಥವಾ ಒಂದು ಪಕ್ಷದಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಅಂತಲಾದ್ರೆ ಆ ಸೇವೆಯನ್ನ ನೋಡಿಕೊಂಡು ಆ ಸೇವೆಗೆ ಯಾವ ಸೇವೆ ಬರೆಸಬೇಕು ಅಂತೇಳಿ ತಮ್ಮ ಮನಸ್ಸಿನಲ್ಲಿ ಇದೆಯೋ ಅವರು ನನ್ನ ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಕೆಳಗೆ ಕಾಣ್ತಾ ಇರತಕ್ಕಂತಹ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಸಂಪರ್ಕವನ್ನ ಮಾಡಬಹುದು. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ಭಾಷೆಯಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡಲ್ಲಿಯೂ ಸಹಿತ ಅದನ್ನ ಸೇವೆಯ ವಿವರವನ್ನು ಹಾಕಿದ್ದೇನೆ. ಆ ಸೇವೆಯನ್ನ ಬರೆಸುವವರು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಇಲ್ಲಿ ಕಾಣಿಸ್ತಾ ಇರತಕ್ಕಂತಹ QR ಕೋಡ್ ಇದೆ, ಇದು ಫೋನ್ ಪೇ ಮತ್ತು ಗೂಗಲ್ ಪೇ QR ಕೋಡ್. ತಾವು ಇದನ್ನ ಸ್ಕ್ಯಾನರ್ ಮಾಡಿ ಅಲ್ಲಿ ತಾವು ಪೇಮೆಂಟ್ ಅನ್ನ ಮಾಡಿ, ತಾವು ಮಾಡಿದಂತಹ ಪೇಮೆಂಟ್ ರಿಸಿಪ್ಟ್ ಅನ್ನ ನನ್ನ ವಾಟ್ಸಪ್, ಈ ನಂಬರ್ ಏನು ಕಾಣ್ತಾ ಇದೆಯೋ ಅದು ನನ್ನ ವಾಟ್ಸಪ್ ನಂಬರ್, ಆ ನಂಬರಿಗೆ ತಾವು ರಿಸಿಪ್ಟ್ ಅನ್ನ ಕಳಿಸಿಕೊಡಬೇಕಾಗಿ ವಿನಂತಿ. ಹಾಗೆ ಕಳಿಸಿಕೊಡುವಾಗ ತಮ್ಮ ಯಾರ ಹೆಸರಿನಲ್ಲಿ ಸೇವೆಯನ್ನು ಬರೆಸ್ತೀರೋ ತಮ್ಮ ಹೆಸರು, ತಮ್ಮ ನಕ್ಷತ್ರ, ತಮ್ಮ ಗೋತ್ರವನ್ನ ಬರೆದು ಕಳಿಸಬೇಕು. ನಾನು ಇಲ್ಲಿ ರಿಸಿಪ್ಟ್ ಅನ್ನ ಹಾಕಿ ತಮಗೆ ಇಲ್ಲಿ ಹಾಕಿದಂತ ರಿಸಿಪ್ಟ್ ಅನ್ನ ಫೋಟೋ ಮುಖೇನವಾಗಿ ತಮಗೆ ಕಳಿಸಿಕೊಡುತ್ತೇನೆ. ತಾವು ಮತ್ತೊಮ್ಮೆ ಎಲ್ಲರಲ್ಲಿ ಕಳಕಳಿಯಾಗಿ ಬೇಡಿಕೊಡುತ್ತಾ ಇದ್ದೇನೆ. ತಾವೆಲ್ಲ ಈ ಒಂದು 2 ದಿನಗಳ ನಡೀತಕ್ಕಂತಹ ವಿಜೃಂಭಣೆಯ ಅಮ್ಮನವರ ವರ್ಧಂತಿ ಮಹೋತ್ಸವದಲ್ಲಿ ತಾವೆಲ್ಲ ಭಾಗಿಯಾಗಿ ಆ ಭಗವತಿಯ ಸೇವೆಯನ್ನ ಮಾಡಿ ಆ ತಾಯಿಯ ಆಶೀರ್ವಾದದಲ್ಲಿ ತಾವೆಲ್ಲ ಕೃತಾರ್ಥರಾಗಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಜಯ ದುರ್ಗೆ, ಜಯ ದುರ್ಗೆ, ಜಯ ದುರ್ಗೆ, ಜೈ ಓಂ ಶಕ್ತಿ ಭದ್ರಕಾಳಿ.